ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ನಿಶಾಂಕ. ಕಾಲೇಜ್ಗೆ ಹೋಗಬೇಕು ಅಂತ ರೆಡಿಯಾಗಿ ಫೈನಲಿ ಬಸ್ ಸ್ಟಾಪಿಗೆ ಡ್ರಾಪ್ ಹಾಕ್ಸ್ಕೊಂಡೆ. ಬಸ್ ಸ್ಟಾಪಿಗೆ ಬಂದೆ, ಒಂದು ಬಸ್ಸು ಇಲ್ಲ ಗುರು. ಅದಾದಮೇಲೆ ಹೆಂಗೋ ಅರ್ಧ ದಾರಿಗೆ ಹೋಗೋ ಬಸ್ ಸಿಕ್ತು, ಅದನ್ನೇ ಹತ್ಕೊಂಡು ಇಳ್ಕೊಂಡೆ. ಇಲ್ಲಿ ಬಂದು ನಿಂತು ಕಾದು ಎಷ್ಟೊತ್ತವರೆಗೂ ಕಾದಿದ್ದಾಯಿತು ಗೊತ್ತಾ. ಹೆಂಗೋ ಈ ರಶಲ್ಲಿ ಒಂದು ಬಸ್ ಸಿಕ್ತು, ಆ ಬಸ್ನೇ ಹತ್ಕೊಂಡು ಫೈನಲಿ ನಮ್ಮ ಕಾಲೇಜಿಗೆ ರೀಚ್ ಆದೆ. ಅದಾದಮೇಲೆ ನಮ್ಮ ಬ್ಲಾಕಿಗೆ ಹೋದೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ ಅಂತ ನೋಡೋಣ ಅಂದರೆ ಆಲ್ರೆಡಿ ಬಂದು ಕೂತ್ಕೊಂಡ್ಬಿಟ್ಟಿದ್ರು. ನಮ್ಮ ಸ್ನ್ಯಾಪ್ ಲವರ್ ನೋಡಿ ಸ್ನ್ಯಾಪ್ ಆಗ್ತಾ ಇದ್ದಾಳೆ. ಅದಾದಮೇಲೆ ಬ್ರೇಕ್ ಅವರಲ್ಲಿ ತಿಂಡಿ ತಿಂದು ಇದೊಂದು ಆ್ಯಕ್ಟಿವಿಟಿ ಮಾಡಿಸಿದ್ರು. ತುಂಬ ಕ್ರಿಯೇಟಿವ್ ಆಗಿತ್ತು. ಮೀನ್ಸ್ ಆ ವರ್ಡ್ ಓದಬಾರ್ದು, ಆ ವರ್ಡಲ್ಲಿರೋ ಕಲರ್ನ ಓದಬೇಕಾಯಿತು. ಅಷ್ಟೊತ್ತಿಗೆ ಕ್ಲಾಸೆಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟೊತ್ತಲ್ಲಿ ಫುಲ್ ಮಳೆ. ಅಲ್ಲಿಂದ ಮನೆಗೆ ಬಂದರೆ ಇಲ್ಲಿ ನನ್ನ ತಮ್ಮ ಓದೋಕ್ಕಂತ ಮನೆಗೆ ಬಂದಿದ್ದ. ಬಟ್ ಮನೆಗೆ ಬಂದಿದ್ದವನು ಓದು ಅಂದರೆ ಬೇಡದೇ ಇರೋ ತಲಾಟೆನ್ ಮಾಡ್ಕೊಂಡು ಕೂತಿದ್ದ. ನಡಿಯಕ್ಕ ಗೋಬಿ ತಿನ್ಕೊಬರೋಣ ಅಂತಿದ್ದಾನೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನಗೂ ಯಾಕೋ ಗೋಬಿ ತಿನ್ನಬೇಕು ಅಂತ ಅದಕ್ಕೆ ಅವನು ಕರ್ಕೊಂಡು ಹೊರಟೆ. ಅವನು ಗೋಬಿ ಕೊಡಿಸೋ ಅಂದರೆ ಬಿರಿಯಾನಿ ಅಂಗಡಿಗೆ ಕರ್ಕೊಬಂದಿದ್ದಾನೆ ಕಬಾಬ್ ತಿನ್ನಬೇಕು ಅಂತ. ತಗೊಂಡು ಕಬಾಬ್ನ ತಿಂದು ಗೋಬಿ ಹೇಳಿದಂತಾನೆ ಅದನ್ನ ಯಾಕೆ ಮಿಸ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಗೋಬಿ ಅಂಗಡಿಗೂ ಬಂದು ಗೋಬಿನೂ ತಗೊಂಡು ಅದನ್ನು ತಿಂದು ಇವತ್ತಿನ ಡೇನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ನಾಳೆ.